ಗಾನಕೋಗಿಲಿ ಗಾನ ಸರಸ್ವತಿ ಎಸ್ ಜಾನಕಿ ಅಮ್ಮನವರು ನಿಧನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡೋಕೆ ನಮ್ಮ ಜೊತೆಗೆ MD ಪಲ್ಲವಿ ಮೇಡಮ್ ಸಿಕ್ಕಿದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಜಾನಕಮ್ಮನವ್ರ ಜೊತೆಗೆ ಒಳ್ಳೆ ಒಡನಾಟ ಹೊಂದಿದ್ದಂಥವ್ರು. 88 ವರ್ಷದ ಜೀವನದಲ್ಲಿ ಒಂದು 500 ವರ್ಷಕ್ಕಾಗುವಷ್ಟು ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಅವ್ರು ಮಾಡಿರುವಷ್ಟು ಕೆಲಸ ಅಂದರೆ ಹಾಡುಗಳು, ಚಿತ್ರರಂಗದಲ್ಲಿ ಅವರು ಚಿತ್ರ ಸಂಗೀತದಲ್ಲಿ ಮಾಡಿರುವ ಸಾಧನೆ ಇದು ಬಹುಶಃ ಬೇರೆ ಯಾರಿಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಗಾಯಕಿ ಒಂದು ಭಾಷೆಗಳು, ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ದಾರೆ. ಯಾವ ಭಾಷೆಯಲ್ಲಿ ಹಾಡಿದಾರೋ ಆ ಜನ ಅವರು ನಮ್ಮವರು ಅಂತ ಅಂದ್ಕೊಂಡಿದ್ದಾರೆ. ತಮಿಳಿನಲ್ಲಿ ಎಸ್ ಜಾನಕಿಯವ್ರ ಹಾಡುಗಳು ಕೇಳಿದ್ರೆ ನಮ್ಮ ತಮಿಳಿಯನ್ ಅವರು ಅಂತ ಅನಿಸುತ್ತೆ. ತೆಲುಗು ಹಾಡುಗಳು ಕೇಳಿದ್ರೆ ನಮ್ಮವರು ಅನಿಸುತ್ತೆ. ಕನ್ನಡದವರು ನಮ್ಮವ್ರು ಎಸ್ ಜಾನಕಿ ಅಂತ ನಾವು ಹೇಳ್ತೀವಿ. ಇಷ್ಟು ಪ್ರೀತಿ ಬೇರೆ 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 ಜನಗಳಿಂದ ಸಿಗೋದಿದೆಯಲ್ಲ, ಗಳಿಸೋದಿದೆಯಲ್ಲ, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಮತ್ತು ಅವರು ಹಾಡಿರುವಂಥ ಹಾಡುಗಳು, ಅವರು ಹಾಡಿರುವಂಥ ವೆರೈಟಿ, ಅವರು ಎಷ್ಟು ವರ್ಷಗಳ ಕಾಲ ಹಾಡಿದ್ದಾರೆ, ಎಷ್ಟು ದಶಕಗಳು ಹಾಡಿದ್ದಾರೆ, ಎಷ್ಟು ಹೀರೋಯಿನ್ಗಳಿಗಾಗಿ ಹಾಡಿದ್ದಾರೆ, ಎಷ್ಟು ಮ್ಯೂಸಿಕ್ ಡೈರೆಕ್ಟರ್ಗಳಿಗಾಗಿ ಹಾಡಿದ್ದಾರೆ. ಇದು ಒಂದು ಸಣ್ಣ ಸಾಧನೆ ಅಲ್ಲವೇ ಅಲ್ಲ, ದೊಡ್ಡ ಸಾಧನೆಗಿಂತ ದೊಡ್ಡದು ಅದು. ಅದು ಎಸ್ ಜಾನಕಿ ಅಂಥ ಗಾಯಕಿ, ಅಂಥ ಕಲಾವಿದೆ ಮತ್ತೆ ಹುಟ್ಟಿ ಬರೋದು ಬೇಕಾಗಿದೆ. ಆದರೆ ಅಂಥ ಕಲಾವಿದೆ ಇನ್ನು ಮುಂದೇನೂ ಬರಲ್ಲ, ಹಿಂದೆ ಯಾರೂ ಬಂದಿಲ್ಲ. ಇಟ್ಸ್ ಇಂಪಾಸಿಬಲ್. ಅವ್ರು ಹಾಡಿರುವ ರೇಂಜನ್ನು ಟಚ್ ಮಾಡೋಕ್ಕೆ ತುಂಬ ಕಷ್ಟ, ಇಂಪಾಸಿಬಲ್ ಅಂತ ಹೇಳ್ಬೋದು. ಚಿಕ್ಕ ಹ್ಯಾಂಡ್ ಕರ್ಚಿಫ್ನ ಕೈಯಲ್ಲಿ ಇಟ್ಕೊಂಡು ಹಾಡೋರು ನೋಡಿ ಎಸ್ ಜಾನಕಿಯವರು. ಅವ್ರ ಬಾಯಿ ಅಲ್ಲಾಡೋದು ಹೊರತು ಒಂದು ಸ್ಟ್ಯಾಚ್ಯೂ ಥರ ನಿಂತ್ಕೊಂಡು ಹಾಡೋರವರು. ಅವರು ಕೈ ಬಾಯಿ ನಾವು ಅಂದರೆ ಇಟ್ಸ್ ಅ ಸ್ಟೈಲ್. ಕೆಲವರು ಹೀಗೆ ತುಂಬ ಇನ್ವಾಲ್ವ್ ಆಗಿ ಕೈ ತಲೆ ಎಲ್ಲ ಹಿಂಗೆ ಅಲ್ಲಾಡ್ಸ್ಕೊಂಡು ಹಾಡ್ತಾರೆ. ಬಟ್ ಜಾನಕಿಯವ್ರ ಸ್ಟೈಲ್ ಏನಂದರೆ ಒಂಚೂರು ತಲೆ ಹೀಗೆ ಆಗ್ತಾ ಇರಲಿಲ್ಲ, ಹಾಗೆ ಹಾಡೋರು. ಆಮೇಲೆ ಎಂತೆಂಥ ಹಾಡು ಹಂಗೆ ಹಾಡಿದ್ದಾರೆ. ಇಟ್ಸ್ ಇಂಪಾಸಿಬಲ್ ಅಂಥ ಹಾಡುಗಳನ್ನ ಹಾಡೋಕ್ಕೆ. ನನಗೆ ಅವ್ರ ಬಗ್ಗೆ ಅವರ ಒಂದು ಇಂಟರ್ವ್ಯೂನಲ್ಲಿ ಎಲ್ಲೋ ಒಂದು ಕಡೆ ಹೇಳಿದ್ದೊಂದು ಮಾತಿದೆ, ಅದು ತುಂಬ ನನಗೆ ಇನ್ಸ್ಪೈರ್ ಮಾಡುತ್ತೆ. ಏನಂದರೆ ಅವರು ತುಂಬ ಕಷ್ಟವಾದ ಹಾಡುಗಳು ಹಾಡಿದ್ದಾರೆ. ಈ ತೆಲುಗುನಲ್ಲಿ ಸಿಂಗಾರವೇಲ ಇರ್ಬೋದು, ಅಥವಾ ಕನ್ನಡದಲ್ಲಿ ಶಿವ ಶಿವ ಎನ್ನದೆ ಅಂತ ಇರ್ಬೋದು, ಎಲ್ ವೈದ್ಯನಾಥನ್ ಅವ್ರದ್ದು, ಅಥವಾ ಭುವನೇಶ್ವರಿಯ ಇರ್ಬೋದು, ನೋಡು ಬಾ ನಮ್ಮೂರು, ಇದೆಲ್ಲ ತುಂಬ ಕಷ್ಟವಾದ ಹಾಡುಗಳು. ಎಸ್ಪೆಷಲಿ ಸಿಂಗಾರವೇಲ ಇದೆಯಲ್ಲ ತುಂಬ ಕಷ್ಟ, ಯಾಕೆಂದರೆ ನಾದಸ್ವರದ ಜೊತೆ ಹಾಡಿದ್ದಾರೆ ಅವರು. ಆ್ಯಂಡ್ ತುಂಬ ಸ್ಪೀಡ್ ಇದೆ, ತುಂಬ ಹೈ ಪಿಚ್ ಇದೆ, ಆ್ಯಂಡ್ ಕ್ಲಾಸಿಕಲ್ ಮ್ಯೂಸಿಕ್. ಅವ್ರನ್ನ ಯಾರೋ ಕೇಳಿದ್ರು, ನೀವು ಹೆಂಗೆ ಹಾಡಿದ್ರಿ ಇದನ್ನು, ಹೇಗೆ ಅದನ್ನು ನೀವು ಹಾಡೋಕ್ಕೆ ಸಾಧ್ಯ ಆಯಿತು ಅಂತ. ಅವ್ರು ಹೇಳಿದ್ರು, ನನಗೆ ಕೇಳಿದಾಗ ಅನಿಸ್ತು ಕಷ್ಟ ಇದೆ ಹಾಡು ಅಂತ. ಆದರೆ ಒಂದೇನಂದರೆ ಕಷ್ಟವಾದದ್ದನ್ನು ಹೆಂಗೆ ಹಾಡೋದು ಅಥವಾ ಹೇಗೆ ಸಾಧಿಸೋದು, 10 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರದೇ ಇರ್ಬೋದು, 100 ಸಲ ಮಾಡಿದ್ರೆ ಬರದೇ ಇರ್ಬೋದು, 10,000 ಸಲ ಮಾಡಿದ್ರೆ ಬಂದೇ ಬರುತ್ತೆ. ದಟ್ ಈಸ್ ವಾಟ್ ಶಿ ಸೆಡ್ ಆ್ಯಂಡ್ ಇಟ್ಸ್ ಟ್ರೂ. SP ಸರ್ ತುಂಬ ಜಾನಕಿ ಮೇಡಮ್ ಅವ್ರ ಬಗ್ಗೆ, ಜಾನಕಮ್ಮ ಅವ್ರ ಬಗ್ಗೆ ಪ್ರೀತಿಯಿಂದ ಮಾತಾಡೋರು. ಅವ್ರು ಹೇಳಿದ್ರಲ್ಲ, ಜಾನಕಿ ಅವರು SP ಅವ್ರಿಗಿಂತ ತುಂಬ ಸೀನಿಯರ್. ಆ್ಯಂಡ್ ಅವರನ್ನು ಯಾವುದೋ ಕಾಂಪಿಟೇಷನಲ್ಲಿ ಅವ್ರು ನೋಡಿಬಿಟ್ಟು ನೀನು ಹಾಡಬೇಕು ನೀನು ಫಿಲಮ್ಗೆ ಅಂತ ಅವರೇ ಸಜೆಸ್ಟ್ ಮಾಡಿದ್ದಂತೆ. ಆ್ಯಂಡ್ ಆಮೇಲೆ SP ಸರ್ ಜಾನಕಿ ಅವರು ಎಲ್ಲ ಭಾಷೆಗಳಲ್ಲೂ ಎಂತೆಂಥ ಹಾಡಿಬಿಟ್ಟಿದ್ದಾರೆ ಅಂದರೆ ಒಂಥರ ಅವ್ರು ಹೇಳೋರು, ಇನ್ ದ ರೆಕಾರ್ಡಿಂಗ್ ಸ್ಟುಡಿಯೋ I would always get inspired. If Janakama is there, I would be... ನನ್ನ ಜೊತೆ ಅವರು ಏನಂತಾರೆ, ಸ್ಟೇಜ್ ಮೇಲೆ ನಾವಿಬ್ಬರು ಫ್ರೀಯಾಗಿ ಕೂತಾಗ ನಾನು ಅವ್ರನ್ನ ಕೇಳ್ತಾ ಇದ್ದೆ, ಸರ್ ಹೌ ವಾಸ್ ಇಟ್, ಹೆಂಗಿತ್ತು ಅಂತೆಲ್ಲ. ಅವರು I always... Janakama, when she was in the studio with me, I am always excited to see what she will sing ಅಂತ. ಏಕೆಂದರೆ ಇಬ್ಬರು ಎಕ್ಸ್ಪ್ರೆಷನನ್ನು ಕೊಡೋದ್ರಲ್ಲಿ ಏನನ್ನೋದು ದಾದಾಗಳು. ಅವರು ಜಾನಕಮ್ಮ ಅವರ ಎಕ್ಸ್ಪ್ರೆಷನ್, ಎಸ್ಪೆಷಲಿ ಫಾರ್ ಫಿಲ್ಮ್ ಮ್ಯೂಸಿಕ್, ಆ ಥರ ಎಕ್ಸ್ಪ್ರೆಷನ್ ಯಾರೂ ಕೊಟ್ಟಿಲ್ಲ. ಆ ಥರದ ಎಕ್ಸ್ಪ್ರೆಷನ್ಸ್ ಅವರು ಹಾಡಿದ ಮೇಲೆ ಅದನ್ನು ಯಾರು ಹಾಡಿದ್ರೂ ಸಪ್ಪೆ ಅನಿಸತ್ತೆ, ಹಾಗೆ ಹಾಡಿದ್ದಾರೆ. ರಾಜ್ಕುಮಾರ್ ಜೊತೆಗೆ ಮೇಡಮ್ ನೀವು ಹಲವಾರು ಹಾಡುಗಳನ್ನ ಕೇಳಿರ್ತೀರಿ. ಸೊ ಒಂದು ಸ್ಪೆಷಲ್ ನಮ್ಮ ಕನ್ನಡಿಗರಿಗೆ ಅವರಿಬ್ಬರ ಒಂದು ಕಾಂಬಿನೇಷನ್ ಹಾಡುಗಳು ಅಂತಂದರೆ ನಿಮ್ಗೆ ಯಾವ ಹಾಡು ನೆನಪಾಗುತ್ತೆ? ಒಂದೆರಡು ಲೈನ್ ನಮ್ಮ ಜೊತೆಗೆ ಜಾನಕಮ್ಮನವ್ರು ಹೇಳಿದಂಥ ಹಾಡುಗಳು ಹೇಳ್ಬೋದಾ ಅಂತ. ರಾಜ್ಕುಮಾರ್ ಸರ್ ಜೊತೆ ಅವರು ಹೇಳೋರು, ಎಸ್ ಜಾನಕಿ ಅವರು, ನನಗೆ ಅವ್ರ ಜೊತೆ ಹಾಡೋಕ್ಕೆ ತುಂಬ ಇಷ್ಟ ಅಂತ. ಆ್ಯಂಡ್ ರಾಜ್ಕುಮಾರ್ ಸರು ಅಣ್ಣವರು ಹೇಳಿದರು, ನನ್ನ ಫೇವ್ರೆಟ್ ಸಿಂಗರ್ ಅಂದರೆ ಎಸ್ ಜಾನಕಿ ಅವರು ಅಂತ. ಒಂದು ತುಂಬ ಯಾವುದದು ಅದ್ಭುತವಾದ ಗೀತೆ GK ವೆಂಕಟೇಶ್ ಅವ್ರದ್ದು, ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ ನನ ನಾನಾ ನನ್ನ ನಾನಾ ಹೋ
ಚಿನ್ನದ ಅದರಲ್ಲಿ ಇಬ್ಬರದು ಎಕ್ಸ್ಪ್ರೆಷನ್. ಆಮೇಲೆ ಅಣ್ಣವರು ಎಕ್ಸ್ಪ್ರೆಷನ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಎಕ್ಸ್ಪ್ರೆಷನ್ ಹಾಡುಗಾರಿಕೆಯಲ್ಲಿ ಬ್ಯೂಟಿಫುಲ್. ಅದಕ್ಕೆ ಸರಿಸಮನಾಗಿ ಎಸ್ ಜಾನಕಿ ಅವ್ರ ಎಕ್ಸ್ಪ್ರೆಷನ್ಸ್ ಅವ್ರ ಹಾಡುಗಳಲ್ಲಿ. ಕನ್ನಡದಲ್ಲಿ 8,000ಕ್ಕಿಂತ ಹೆಚ್ಚು ಹಾಡು ಹಾಡಿದ್ದಾರೆ ಅವರು. ಎಲ್ಲ ಭಾಷೆಗಳಲ್ಲೂ ಒಂದು 50,000 ಹಾಡು ಹಾಡಿದ್ದಾರೆ. ಸೊ ಕನ್ನಡದಲ್ಲಿ 8,000 ಹಾಡಿದೆ. ನಾವು ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು. ನನಗೆ ಇವಾಗ ಮನಸ್ಸಿಗೆ ಬರ್ತಾ ಇರುವಂಥ ಕೆಲವು ಹಾಡುಗಳು, ಆ ಕನ್ನಡದ ಹಾಡುಗಳು. ಜೀವವೀಣೆ ನೀಡು ನಿನದ ಸಂಗೀತ, ಹೋ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಇದಿರಬಹುದು. ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಇದಿರ್ಬೋದು. ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನಿನ್ನ ಮುಂದೆ ನಾ ಪಾತ್ರಧಾರಿ. ನಗಿಸಲು ನೀನು ನಗುವೆನು ನಾನು ಇದು. ಅಥವಾ ಹೋಗದಿರಲೋ ರಂಗ ಬಾಗಿಲಿಯುದಾಚೆ, ಹೋಗದಿರಲೋ ರಂಗ ಇದಿರ್ಬೋದು. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಬಾಳಿ, ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಇದು. ಪೂಜಿಸಲೆಂದೇ ಹೂಗಳ ತಂದೆ. ಆಮೇಲೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ ಇದು. ಅಯ್ಯೋ ಗಾಳಿ ಗೋಪುರ ನಿನ್ನ ಶಾತೀರ, ನಾಳೆ ಕಾಣುವ ಸುಖದ ವಿಚಾರ ಗಾಳಿ ಗೋಪುರ. ಸರ್ ನೀವು ಇಲ್ಲೇ ಕೂತಿರ್ಬೇಕು, ನಾವು ಹಾಡ್ತಾನೇ ಇರ್ಬೋದು ಅವರ ಹಾಡುಗಳು, ಅಷ್ಟು ಹಾಡಿದೆ. ಕರ್ನಾಟಕದಲ್ಲಿ ಕೊನೆ ಉಸಿರನ್ನ ಎಳೆದ್ರು ಕರ್ನಾಟಕದಲ್ಲೇ ಮಣ್ಣಾಗ್ತಾರೆ. ನಾವು ಅವರ ಸಮಾಧಿಯನ್ನು ಇಲ್ಲಿ ಮೈಸೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಅವ್ರಿಗೊಂದು ರೆಸ್ಪೆಕ್ಟ್ಫುಲ್ ಆದ ಒಂದು ಇದನ್ನು ಕೊಡ್ತಾ ಇದ್ದೀವಿ, ವಿದಾಯ ಹೇಳ್ತಾ ಇದ್ದೀವಿ ಅನ್ನೋದು ಕನ್ನಡಿಗರ ಹೆಮ್ಮೆ. ನಿಜವಾಗ್ಲೂ ಅದು ಅವರು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ, ಇಲ್ಲೇ ಇರಬೇಕು ಅಂತ ಅವರ ಮನಸ್ಸು ಅನಿಸಿದ್ದಕ್ಕೆ ನಾವು ಅವರಿಗೆ ಚಿರಋಣಿ, ಆಭಾರಿಯಾಗಿರಬೇಕು. ಸೊ ಇದಿಷ್ಟು ಅದ್ಭುತ ಗಾಯಕಿ ಎಂ ಡಿ ಪಲ್ಲಿಯವರ ಮಾತುಗಳು. ಕ್ಯಾಂಪರ್ಸನ್ ವಿನೋದ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸ್ಟುಡಿಯೋ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.